ಅಯ್ಯೋ ನನ್ನ ಮಗಳು ಒಳಗೆಲ್ಲೂ ಕಾಣಿಸ್ತಿಲ್ವಲ್ಲಪ್ಪ ದೇವ್ರೆ. ಅಯ್ಯೋ ಈಚೆ ಕಡೆನೂ ಎಲ್ಲೂ ಕಾಣಿಸ್ತಿಲ್ಲ. ಲೇ ಮಗಳೇ ಮಗಳೇ ಮಗಳೇ. ಅಯ್ಯೋ ಮನಿಯಾಳಿ ಎಲ್ಲಪ್ಪ ಓಡಂಟೋಗ್ಬಿಟ್ಲು. ಹಾ ಅಯ್ಯೋ ನನಗಂತೂ ಟೆನ್ಷನ್ ಅಂದ್ರೆ ಟೆನ್ಷನ್ ಆಯ್ತೈತೆ. ಜಾನ್ಕಮ್ಮಕ್ಕ ಜಾನ್ಕಮ್ಮಕ್ಕ ನನ್ನ ಮಗಳನ್ನ ನೋಡ್ದೇನಕ್ಕ? ಯಾಕೆ ಸರೋಜಿ ಈ ಪಾರ್ಟಿ ಗಾಬರಿ ಆಗೋಗ್ಬಿಟ್ಟಿದ್ಯಾ? ಅಯ್ಯೋ ಅಕ್ಕ ಬೆಳಿಗ್ಗೆ 6:30ಇಂದನೂ ನನ್ನ ಮಗಳನ್ನ ನೋಡ್ತಾ ಇದ್ದೀನಿ. ಆಗ್ಲೇ 7:30 ಆಯ್ತಾ ಬಂತು. ಮನೆಯೆಲ್ಲ ಹುಡುಕಿದ್ರೆ ಮನೆಗೆ ಎಲ್ಲೂ ಇಲ್ಲ. ಅಯ್ಯೋ ಶಿವನೇ ಇನ್ನು ಎಲ್ಲೂ ಹೋಗಿತ್ತಾಳೆ? ವಾಲ್ಟಕ್ಕೇನಾರ ಹೋಗಿತ್ತಾಳೋ ಏನೋ. ಇಲ್ಲ ಹೊಲ್ತಕ್ಕೂ ಹೋಗ್ಬಿಟ್ಟು ನೋಡ್ಕೊಂಬಿಟ್ಟು ಬಂದೆ. ಹೊಸ ಕಟ್ಟಕ್ಕೆ ಹೋಗಿದ್ನಲ್ಲ ನಾನೇನಿಯಾ, ಹೋಗ್ಬಿಟ್ಟು ಹೊಸ ಕಟ್ಟಾಕ್ಬಿಟ್ಟು ನೋಡ್ಕೊಂಬಿಟ್ಟು ಬಂದೆ. ಅಲ್ಲೂ ಇಲ್ಲ. ಅಯ್ಯೋ ಶಿವನೇ ಮಗಳು ಕಾಣ್ತಿಲ್ಲ ಅಂತಂದ್ರೆ ಏನು? ಅಲ್ಲ ಇನ್ನೊಂದ್ಕಿತ ಮನೆ ಪನೆ ಎಲ್ಲ ಹುಡುಕ್ಬೇಕಿತ್ತಾನೆ. ಅಯ್ಯೋ ಮನೆ ಎಲ್ಲನೂ ಜಾಲಾಡ್ಬಿಟ್ಟಿದ್ದೀನಿ. ಒಳಗಡೆ ಎಲ್ಲೂ ಬಿಟ್ಟಿಲ್ಲ, ಈಚೆ ಕಡೆನೂ ಎಲ್ಲೂ ಬಿಟ್ಟಿಲ್ಲ. ಎಲ್ಲ ಕಡೆ ಹುಡ್ಕಾಡ್ಬಿಟ್ಟಿದ್ದೀನಿ. ಅಯ್ಯೋ ಕಾಣಿಸ್ತಾನೆ ಇಲ್ಲ. ಇವಳಿಗೆ ಬೇರೆ ಫೋನ್ ಹಾಕಿದ್ದೆ, ಅದೇ ಲಕ್ಷ್ಮಿ ಮಗಳಿಗೆ ಫೋನ್ ಹಾಕಿದ್ದೆ. ಕಾವ್ಯಂಗೆ ನಿನ್ನ ಮಂತೆಗೆ ನನ್ನ ಬಂದ್ಬಿಟ್ಟವಳ ಅಂತ ಹೇಳ್ಬಿಟ್ಟು. ಇಲ್ಲ ಕಣಕ ಬಂದಿಲ್ಲ ಅಂತನೂ ಹೇಳಿದ್ಲು. ಅಯ್ಯೋ ಕಣಕ ಜೀವ ಕೈಯಾಗಿ ಹಿಡ್ಕೊಂಡು ನಾನಂತೂ ಕುಂತ್ಬಿಟ್ಟಿದ್ದೀನಿ. ಯಾದೇ ಡವ 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 ಅಂತ ಹೇಳ್ಬಿಟ್ಟು ಒಡ್ಕತೈತೆ ನನಗಂತೂ. ವಯಸ್ಸಿಗೆ ಬಂದಿರೋ ಮಗಳು ಕಾಣ್ತಾ ಇಲ್ಲ ಅಂತಂದ್ರೆ ಇನ್ನೇನು ಅರ್ಥ ಸರೋಜಿ, ಇನ್ನೇನು ಅರ್ಥ? ಓ ಯಾರಿಂದೇನ ಓಡಗೋಳೆ ಅಂತ ಅನ್ನಿಸ್ತದ ನೋಡು. ಏಯ್ ನನ್ನ ಮಗಳೇ ನೀ ಓಡಗೋಳೆ ಅಂತ ಹೇಳ್ತೀಯ? ನನ್ನ ಮಗಳಿಗೆ ಏನು ಬರ್ತದಂತಗತಿ ಓಡಗಂತಗತಿ? ನನ್ನ ಮಗಳು ಎಂದೂ ಓಡೋಗಕ್ಕಿಲ್ಲ. ಇದೊಳ್ಳೆ ಸರಿಯಾಗಿ ಹೇಳ್ತೀಯ ನೋಡಿ ನೀನಂತೂ. ನಾನು ನಿನ್ನ ಮಗಳು ಕೆಟ್ಟೋಳು, ನಿನ್ನ ಮಗಳು ಓಡಗೋಳೆ ಅಂತ ಹೇಳ್ತಿಲ್ಲ. ಯಾರು ಗೊತ್ತು ನಮ್ಮೂರ್ ಗಂಡೈಗಳು ಮೊದಲೇ ನೀನು ಯಾ ಸರಿ ಇಲ್ಲ ಗೊತ್ತೇನು? ಅದ್ರಾಗ ಚಿಕ್ಕನ ಮಗ. ಹಾಂ ನನಗೇನು ಅವನ ಮೇಲೆ ಯಾವ ಡೌಟು. ಮೊದಲು ಅವ್ರ ಮಂತಕ್ಕೆ ನೀವು ಹೋಗ್ಬಿಟ್ಟು ನೀನು ವಿಚಾರಿಸ್ಬೇಕಿತ್ತು ನೋಡು. ಹಾಂ ನನಗ್ಯಾಕೋ ಅವನ ಮೇಲೆ ಡೌಟು. ಊರಾಗೆಲ್ಲನೂ ಅವನೇನಿಯ 420 ಅಂತ ಹೇಳಿದ್ರೆ ಅವನಿಂದೇನ ಓಡ್ಗಿಡೋದ್ಲೋ ಏನೋ ನಿನ್ನ ಮಗಳು. ಅಯ್ಯೋ ಶಿವನಿ ಮೊನ್ನೆ ಎಲ್ಲನೂ ನನ್ನ ಮಗಳು ಅವನ್ನೇನೇ ಪಿರುತಿ ಮಾಡ್ತಾ ಇವ್ನಿ ಅನ್ನಂಗೆ ಮಾತಾಡ್ತಾ ಇದ್ಲು. ಅಯ್ಯೋ ನನ್ನ ತಲೆ ಮೇಲೆ ಚೊಪ್ಪಡಿ ಕಲ್ಲು ಎಳ್ದು ಹೊಂಟೋಗ್ಬಿಟ್ಲೆ ನನ್ನ ಮಗಳು. ಹೊಂಟೋಗ್ಬಿಟ್ಲಲ್ಲ ಲೋ ಚಿಕ್ಕ. ಆವತ್ತಿಂದನೂ ಹೇಳ್ಕೊಂಬಿಟ್ಟು ಬಂದಿದ್ದೀನಿ ಲೋಪರ್ ನನ್ನ ಮಗನೇ. ನಿನ್ನ ಮಗನ ಆಡ್ಕೋಕಿಕ್ಕಳ ಅಂತ ಹೇಳ್ಬಿಟ್ಟು ಅವತ್ತಿಂದ ಹೇಳಿದ್ದೀನಿ. ಆದರೂ ಕೇಳಿಸ್ಕೊಂಡಿದ್ದಂಗೆ ಇವಾಗ ಊರಾಗೆ ಗೂಳಿ ಬಿಟ್ಟಂಗೆ ಬಿಟ್ಬಿಟ್ಟು ಎಲ್ಲ ಹೆಣ್ಮಕ್ಳನ್ನೂ ಹಾಳು ಮಾಡಿಸ್ತಾವನೆ. ಇರು ಮೊದಲು ಹೋಗ್ಬಿಟ್ಟು ನನ್ನ ಮಗಂಗೆ ಉಗಿದ್ಬಿಟ್ಟು ಬರ್ತೀನಿ. ಬರೀ ಉಗ್ಯೋದಲ್ಲ, ಒಂದ್ಕಿತ ಹೋಗ್ಬಿಟ್ಟು ನಾಲ್ಕು ಬಾರಿಸ್ಬಿಟ್ಟು ಬಾ ನನ್ನ ಮಗಂಗೆ. ನನ್ನ ಮಗಳನ್ನ ತಂದು ಬಿಡು ಅಂತ ಹೇಳ್ಬಿಟ್ಟು ಹೇಳು. ಆ ನಾಲ್ಕು ನನ್ನ ಮಗನ ಕೊಟ್ಬಿಟ್ಟು ಮದುವೆ ತಾನೇ ಇನ್ನೇನು ಮಾಡ್ತೀಯಾ? ನಡಿ ಹೋಗ್ಬಿಟ್ಟು ಕೇಳೋಣ. ಅಯ್ಯೋ ಲೋಪರ್ ಬಡ್ಡಿ ನನ್ನ ಮಗನೇ, ಬಂದೇ ಇರೋ ಚಿಕ್ಕ. ಲೇ ಚಿಕ್ಕ. ಓಹೋ ಬರ್ಬೇಕು. ಏನ್ ಸರೋಜಕ್ಕ ಸ್ತ್ರೀ ಶಕ್ತಿ ಸಂಘವೇನ ಮಂತಕ್ ಬಂದ್ಬಿಟ್ಟೈತೆ. ನಮ್ಮ ಮನೆಗೆ ಯಾರು ಸಂಘಕ್ಕೆ ಸೇರಿಲ್ವಲ್ಲ? ಸಂಘ ವಿಚಾರ್ಸಕ್ ಬಂದಿಲ್ಲ, ನಿನ್ನ ಮಗನ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದಿದೀವಿ. ಎಲ್ಲಿ ನಿನ್ ಮಗ? ಎಲ್ಲ ಇಲ್ಲೇ ಹೋಗಿರ್ಬೇಕು, ಇನ್ನು ಮನೆಗೆ ಬಂದಿಲ್ಲ. ಅಯ್ಯೋ ಅಕ್ಕ ನೀವು ಹೇಳೋದು ನಿಜ ನೆನೆಯೇ ಆಯ್ತು, ದಿಟ ನೆನೆಯೇ ಆಯ್ತು. ನನ್ನ ಮಗಳು ಇವನು ಮಗನಿಂದ ನೆನೆಯೇ ಓಡೋಗ್ಬಿಟ್ಟಿರೋದು. ಅಯ್ಯೋ ಸರೋಜಕ್ಕ ಇದೇನು ಹೇಳ್ತಿದ್ಯಾ? ನನ್ನ ಮಗ ನಿನ್ನ ಮಗಳು ಕರ್ಕೊಂಡು ಓಡೋಗ್ಬಿಟ್ಟವನ? ಮತ್ತೆ ಇನ್ನೇನು, ನನ್ನ ಮಗಳು ನಾನು ಬೆಳಿಗ್ಗೆ 6:30ಇಂದನೂ ನೋಡ್ತಾ ಇವ್ನಿ. ರಾತ್ರಿ ಮನೆ ಕಂಡಿದ್ಲು ನಮ್ಮ ಜೊತೆ ನೆನೆಯ. ಆದ್ರೆ ಇವಾಗ ಎದ್ದು ನೋಡಿದ್ರೆ ನನ್ನ ಮಗಳು ಮನೆಗೆ ನೆನೆಯ ಇಲ್ಲ. ಅದಕ್ಕೆ ನೆನೆಯ ಯಾವುದಕ್ಕೂ ನಿಮ್ಮ ಅಂತಕ್ಕೆ ಬಂದ್ಬಿಟ್ಟು ನಿನ್ನ ಮಗ ಅವನಾ ಇಲ್ವಾ ಅಂತ ಹೇಳ್ಬಿಟ್ಟು ವಿಚಾರಿಸ್ಕೊಂಡಾಗನಿ ಅಂತ ಹೇಳ್ಬಿಟ್ಟು ಬಂದೆ. ಇಲ್ಲಿ ನೋಡಿದ್ರೆ ನಿನ್ನ ಮಗನೂ ಇಲ್ಲ. ಹಂಗಾರೆ ನನ್ನ ಮಗಳನ್ನ ಕರ್ಕೊಂಡು ಹೊಂಟೋಗ್ಬಿಟ್ಟವನಿ ಅಂತ ಅನ್ನು. ಅಯ್ಯೋ ಇದೊಳ್ಳೆ ಸಂದ ಕೇಳ್ತಿಯಲ್ಲಕ್ಕ. ಊರಾಗ ಹೆಣ್ಮಕ್ಳು ಕಾಣಿಸ್ಲಿಲ್ಲ ಅಂದ್ರೂ ಬಂದ್ಬಿಟ್ಟು ನಮ್ಮ ಮನೆ ಮುಂದೆ ನಿಂತ್ಕೊಂಡ್ಬಿಟ್ಟು ಜಗಳ ಮಾಡ್ಬಿಡ್ತೀರಾ? ಅವಾಗಲೇ ನೀವು ಒಂದ್ಕಿತ ಶಂಕ್ರಮ್ಮ ಆಯಂ ಬಂದ್ಬಿಟ್ಟು ನಮ್ಮ ಮನೆ ಮುಂದೆ ನಿಂತ್ಕೊಂಡು ಬಾಯ್ ಬಿಡ್ಕೊಂಡಿದ್ಲು. ಅವಳ ಮಗಳು ನೋಡಿದ್ರೆ ಪಕ್ಕದ ಕೇರಿ ಅವ್ನು ಯಾವನ ಜೊತೆ ಓಡೋಗಿದ್ಲು. ಇವಾಗ ಮತ್ತೆ ಬಂದ್ಬಿಟ್ಟು ನೀನು ನಮ್ಮ ಮನೆ ಮುಂದೆ ನನಗೆ ಖ್ಯಾತಿ ತೆಗಿತಾ ಇದೆಯಾ? ನನ್ನ ಮಗ ಏನು ಎಲ್ಲರನ್ನೂ ಕರ್ಕೊಂಡು ಹೋಗಕ್ಕೆ ಶ್ರೀಕೃಷ್ಣ ಪರಮಾತ್ಮ ಅಂತ ಅನ್ಕೊಂಡ್ಬಿಟ್ಟೆನಕ್ಕ ನೀನು? ನಿನ್ನ ಮಗ ಶ್ರೀಕೃಷ್ಣ ಪರಮಾತ್ಮಗಿಂದನೂ ಒಂದ್ ಕೈ ಶಾನೆ ತಗ. ಏನಪ್ಪ ಗಲಾಟೆ? ಯಾಕೆ ಎಲ್ರೂ ಹಿಂಗ್ ಸೇರವ್ರೆ? ಅಯ್ಯೋ ಇವನು ಇಲ್ಲೇ ಅವನೇ. ನೀನು ಬಂದಿದ್ದು ಒಳ್ಳೇದೇ ಆಯ್ತು ಕಣಪ್ಪ. ಸರೋಜಕ್ಕ ನೋಡು, ನನ್ನ ಮಗನೇ ಬಂದವನೇ, ನನ್ನ ಮಗನೇ ಕೇಳ್ಬಿಡು ಅದೇನು ಅಂತ ಹೇಳ್ಬಿಟ್ಟು. ಏನಪ್ಪ ನೀನು ಸರೋಜಕ್ಕನ ಮಗಳನ್ನ ಕರ್ಕೊಂಡು ಓಡೋಗ್ಬಿಟ್ಟಿದ್ಯಾ ಅಂತ ಹೇಳ್ಬಿಟ್ಟು ಸರೋಜಕ್ಕ ಬಂದ್ಬಿಟ್ಟೈದು ಮಂತಕ್ಕೆ ಜಗಳ ಮಾಡಕ್ಕೆ. ನೋಡಪ್ಪ ಹೇಳು. ಇವ ಅಮ್ಮಂಗೇನ್ ಮಾಡಕ್ಕೆ ಕ್ಯಾಮೆ ಇಲ್ಲ ಅಂತ ಅನ್ನಿಸ್ತದೆ. 3 ಹೊತ್ತು ನನ್ನ ಮೇಲೆ ಡೌಟ್ ಪಡೋದೇನೆ ಕ್ಯಾಮೆ. ನಿನ್ನ ಮಗಳು ಐಶ್ವರ್ಯ ರೈ ನೋಡು, ನಾನು ಕರ್ಕೊಂಡೋಗ್ಬಿಟ್ಟು ತಾಳಿ ಕಟ್ಟಕ್ಕೆ. ನಾನೇ ಕಳಿಂದೆ ಓಡೋಗ್ಲಿ, ನೀನೇನೇ ಕಳಿಸ್ತೀನಿ ಅಂದ್ರೂ ನಾನಂತೂ ನಿನ್ನ ಮಗಳಿಂದ ಓಡೋಗಕ್ಕಿಲ್ಲ. ಅಯ್ಯೋ ರಾಮ, ನಾನು ಈ ಚಿಕ್ಕನ ಮಗನೇ ಸುಮ್ಕೆನೇ ಡೌಟ್ ಪಟ್ಟಿದ್ದಾಯ್ತು. ಸರೋಜಕ್ಕ ನಿನ್ನ ಮಗಳೇ ಸರಿ ಇಲ್ಲ ಅಂತ ಅನ್ನಿಸ್ತದೆ. ಅದು ಯಾವನಿಂದ ಓಡೋಗಳ ಏನೋ ಪಾಪ ಬಂದ್ಬಿಟ್ಟು ಸುಮ್ಕೆನೇ ಇವ್ರ ಮನೆ ಮುಂದೆ ಜಗಳ ಮಾಡ್ದಂಗಾಯ್ತು ನೋಡು. ಅಯ್ಯೋ ಹಂಗಾರೆ ನನ್ನ ಮಗಳು ನಿನ್ನ ಜೊತೆ ಬಂದಿಲ್ವಾ? ಅಯ್ಯೋ ನನ್ನ ಮಗಳು ನಿನ್ನ ಜೊತೆ ಬಂದಿಲ್ಲ ಅಂತ ಹೇಳಿದ್ರೆ ಮತ್ತಿನ ಯಾರ ಜೊತೆ ಹೋಗೋಳಪ್ಪ? ಅಯ್ಯೋ ಶಿವನೇ ಮಗಳೇ. ಸದ್ಯ ಕರ್ಮಾರಿತು. 3 ಹೊತ್ತು ನಾನು ಹಿಂದೆ ಬಂದು ಪಿರುತಿ ಮಾಡ್ತೀನಿ ಅಂತ ತಾಳ್ತೀನಿ ನೋಡು. ಸದ್ಯ ಅದು ಯಾವನ್ ಕರ್ಕೊಂಡು ಹೋದ್ನೋ ಏನೋ ಪುಣ್ಯಾತ್ಮ. ಒಳ್ಳೇದಾಗ್ಲಿ.
ಹೀಗಾದ್ರೂ ನನ್ನ ಮಗನ ಮೇಲೆ ನಂಬಿಕೆ ಬಂತಾ? ನನ್ನ ಮಗ ನಿನ್ನ ಮಗಳ ಜೊತೆ ಓಡೋಗಿಲ್ಲ ಅಂತ ಗೊತ್ತಾಯ್ತಾ? ಅಪ್ಪ ಇವಾಗ ನಂಗೆ ಹೊಸಿ ಸಮಾಧಾನ ಆಯ್ತು. ನೋಡಿ ನನ್ನ ಮಗ ಏನೋ ಹೊಸಿ ದುರಂಕಾರ ಮಾಡ್ಬೋದು ಅಷ್ಟೇನಿಯ. ಯಾವತ್ತೂ ಬೇರೆ ಹುಡುಗಿರ್ನ ಹೇಳ್ದಂಗೆ ಕರ್ಕೊಂಡು ಹೋಗ್ಬಿಟ್ಟು ಮದುವೆ ಆಗೋನಂತೂ ಅಲ್ಲ. ನನ್ನ ಮಗ ಏನು ಅಂತ ಹೇಳ್ಬಿಟ್ಟು ನನಗೆ ಸಂದಾಗ ಗೊತ್ತು. ಹೋಗಿ ನಿನ್ನ ಮಗಳು ಎಲ್ಲೋ ಒಳ್ಳೆ ಅಂತ ಹೇಳ್ಬಿಟ್ಟು ನೋಡ್ಕೊಳಕ. ಇನ್ನೊಂದು ಕಿತ ಬಂದ್ಬಿಟ್ಟು ನಮ್ಮ ಮನೆ ಮುಂದೆ ಜಗಳ ಮಾಡಿದ್ರೆ ನಾನಂತೂ ಸುಮ್ಕಿರಕ್ಕಿಲ್ಲ ಅಷ್ಟೇನೇನಿಯ. ಸರಿ ಕಣ್ಮಗ, ಅಯ್ಯೋ ನಾನೇನೋ ನಿನ್ನ ಮೇಲೆ ತಿಳ್ಕೊಬಿಟ್ಟಿದ್ದೆ. ಊರಾಗ ಯಾರು ಓಡೋದ್ರು ಬಂದ್ಬಿಟ್ಟು ಎಲ್ಲ ನಮ್ಮನೆ ಮುಂದೆ ನಿಂತ್ಕೊಬಿಡ್ತಾರಪ್ಪ. ಇದೇ ನಮ್ಗೆ ಹೊಸದಲ್ಲ ಕಣ್ಮಗ. ನಡಿ ಹೋಗೋಣ. ಅಮ್ಮ ಇದೇನು ಮಾಡ್ತಿದ್ಯಾ ನೀನು? ಅಯ್ಯೋ ಇವಳು ಬಂದ್ಬಿಟ್ಲಲ್ಲಪ್ಪ ಇಲ್ಲಿಗೆ. ವಾ ಏನವ, ಯಾರ ಜೊತೆನೇ ಓಡೋದಂತ ನೀನು? ಅಂಕಲ್ ನಿಮ್ಮ ಮಗ ಪಕ್ಕದಾಗೆ ಇರ್ಬೇಕಾದ್ರೆ ನಾನು ಯಾಕೆ ಯಾವನ ಜೊತೆ ನೀ ಓಡೋಗ್ಲಿ? ಅಮ್ಮ ನನ್ನ ಮಾನ ಮುರ್ಬದಿ ಎಲ್ಲನೂ ನೀನು 3 ಕಾಸು ಕರಾಜಾಗ್ತಾ ಇದೆಯಾ? ಇಲ್ಲಿ ಬಂದ್ಬಿಟ್ಟು ಊರರೆಲ್ಲನೂ ನೀನು ಓಡೋಗಿದ್ದಂತೆ ಅಂತ ಕೇಳ್ತಾವ್ರೆ. ಎಲ್ಲ ನಿನ್ನಿಂದ ನೀನು ಆಗಿದ್ದು. ನಾನು ಓಡೋಗಿದ್ದೀನಿ ಅಂತ ಹೇಳ್ಬಿಟ್ಟು ನಾನು ಬಂದು ನಿನ್ಗೆ ಹೇಳಿದ್ನ. ಇದು ಯಾಕಮ್ಮ ಹಿಂಗೆ ನನ್ನ ಮಾನ ಮುರ್ಬದಿ ಎಲ್ಲ ಕಳಿತಾ ಇದೆಯಾ ನೀನು? ಅಯ್ಯೋ ಮಗಳೇ, ಮನೆಯೆಲ್ಲ ಹುಡುಕ್ದೆ, ಹೊಲ ಎಲ್ಲನೂ ಹುಡುಕ್ದೆ, ಎಲ್ಲೂ ಕಾಣಲಿಲ್ವಲ್ಲ. ಅದಕ್ಕೆ ನೀನು ಎಲ್ಲೋ ಈ ಚಿಕ್ಕನ ಮಗನ ಜೊತೆ ಓಡೋಗ್ಬಿಟ್ಟಿದ್ಯಾ ಅಂತ ಹೇಳ್ಬಿಟ್ಟು ನಾನು ಗಾಬರಿ ಆಯಿತು. ಅದಕ್ಕೆ ನೀ ಬಂದ್ಬಿಟ್ಟು ಸುಮ್ಕೆ ನೀ ಜಗಳ ಮಾಡ್ತಾ ಇದ್ದೆ. ಎಲ್ಲ ಹಾಳಾಗೋಗಿದ್ದೆ ನೀನು. ಅಯ್ಯೋ ಅಮ್ಮ, ನಾನು ಮಾಡಿ ಮೇಲೆ ನೀ ಮನೆ ಕಂಡಿದ್ದೆ. ರಾತ್ರಿ ಭಾಳ ಸೆಕೆ ಆಯ್ತಿತ್ತಾ, ಅದಕ್ಕೆ ಬೆಳಗಿನ ಜಾವ 4:30-5 ಗಂಟೆ ಹಂಗೆ ಸುಮ್ಕೆ ನೀ ತಣ್ಣಗಿರ್ತದೆ ಅಂತ ಹೇಳ್ಬಿಟ್ಟು ಮ್ಯಾಲ್ಗೆ ಮೇಕೆ ನೀ ಹೋಗ್ಬಿಟ್ಟು ಚಾಪೆ ಮೇಲೆ ರೊಗ್ಗು ಹಾಸ್ಕೊಂಡು ಮನೆ ಕಂಡಿದ್ದೆ. ಅಯ್ಯ ನೀ ಮನೆಯೆಲ್ಲ ಈಜೆ ಕಡೆ ಎಲ್ಲ ಹುಡುಕ್ಬಿಟ್ಟು ನೀನು ಹೋಗ್ಬಿಟ್ಟು ಬಾಯಿ ಬಡ್ಕೊಂಡ್ರೆ ನಾ ಏನು ಮಾಡೋಕ್ಕಾಯ್ತದೆ? ಸುಮ್ಮನೆ ನನ್ನ ಮಾನ ಮರವದಿ ಎಲ್ಲನೂ ಕಳೆದ್ಬಿಟ್ಟೆ. ಏನಿ ಮುದ್ಕೇರೆ ಎಲ್ಲನೂ ನನ್ನ ಮಗಳು ಓಡೊಂಟೋಗ್ಬಿಟ್ಟವಳೆ ಅಂತ ಹೇಳ್ಬಿಟ್ಟು ಹೇಳಿದ್ದೆ ನೀಯ. ನನಗೆ ಗೊತ್ತು ನನ್ನ ಮಗಳು ಎಂತಳು ಚಿನ್ನ ಅಂತ ಹೇಳ್ಬಿಟ್ಟು ನೀವು ಕಾಯ್ಕೊಂಡಿರ್ತಿರಲ್ವಾ ಕಂಡರ್ ಮನೆ ವಿಷಯ ಅಂತ ಹೇಳಿದ್ರೆ ಹೋಗೋಗಿ ಕ್ಯಾಮೆ ನೋಡಿ. ಎಲ್ಲ ಇವಳ ಕರ್ದಿದ್ದು ಇವಳೇ ನೆನೆಯ, ನಮ್ಮನೆ ಅಲ್ಲ. ಇವಾಗ ನೋಡ್ಕೊಳಿಸ್ತಿರೋದು ಇವಳೇ ನೆನೆಯ. ಅಯ್ಯ ಇವ್ರದೊಂದು ಕತೆ, ಇವ್ರದೊಂದು ಸಂಸಾರ. ನಡಿಯಕ್ಕ ಹೋಗೋಣ. ಬಾರಕ್ಕ. ಮಾಡೋದೆಲ್ಲ ಮಾಡ್ಬಿಟ್ಟು ನಮ್ಮ ಮೇಲೆ ಬತ್ತಾಳೆ, ನಾವೇ ಹೇಳ್ಕೊಟ್ಟಿದೀವಿ ನಂಗೆ. ಅಯ್ಯೋ ಮಗಳೇ, ಇವಾಗ ಏನಾದ್ರೂ ನೀನು ಬರಲಿಲ್ಲ ಅಂತ ಹೇಳಿದ್ರೆ ನಾನಂತೂ ಇನ್ನೂ ಅಕ್ಕಪಕ್ಕದ ಮನೆಯಂತೆ ಪಕ್ಕದೂರಂತೆ ಎಲ್ಲನೂ ನೀನು ಹುಡುಕಾಡ್ಬಿಡ್ತಿದ್ದೆ. ಇಷ್ಟೊತ್ತಿಗೆ ನಾನು ಚಿಕ್ಕನ ಮಗನ ಜೊತೆ ನೀನು ಹೊಂಟೋಗ್ಬಿಟ್ಟಿದ್ಯಾ ಅಂತ ಹೇಳ್ಬಿಟ್ಟು ಇಲ್ಲಿ ಗಂಟ ಓಡ್ ಬಂದ್ಬಿಟ್ಟೆ. ಕೇಳೋಣ ಫಸ್ಟ್ ಇಲ್ಲಿ ಕೇಳ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ಸದ್ಯ ಮಗಳೇ ನಿನ್ನ ನಂಬಿಕೆ ಉಳಿಸ್ತೀಯ ಅಂತ ನಂಗೆ ಗೊತ್ತು ಕಣಮ್ಮ. ಅಪ್ಪ ಸದ್ಯ ಸರಿ ಬಾ ಹೋಗೋಣ. ಅಮ್ಮ ಜೀವನದಾಗ ಒಳ್ಳೆ ಕೆಲಸ ಮಾಡಿದ್ಯಾ ಅಂತಂದ್ರೆ ಇದೇ ನೋಡು. ಅದು ಭಾಳ ಬುದ್ಧಿವಂತೆ ಕೆಲಸ ಮಾಡಿದ್ಯಾ ಅಂತಂದ್ರೆ ಇದೇನೇ ನೀ ನೋಡು. ಅಮ್ಮ ಇನ್ನೊಂದು ಕಿತ್ತ ಯಾವಾಗ ನಾನು ಓಡೋಗಿದ್ದೀನಿ ಅಂತ ನಿಂಗೆ ಅನ್ಸಿದ್ರೆ ಬಂದ್ಬಿಟ್ಟು ಇವನ್ನೇ ನೀನು ಯಾಕೆ ಕೇಳಮ್ಮ. ಯಾಕಂದ್ರೆ ನಾನು ಆಗ್ಲೇ ನೀ ಅನ್ಕೊಬಿಟ್ಟಿದ್ದೀನಿ ಓಡೋದ್ರೆ ಇವನಿಂದನೇ ನೀ ಓಡೋಗ್ಬೇಕು ಅಂತ ಹೇಳ್ಬಿಟ್ಟು. ಸುಮ್ಕೆ ನಿನಗೂ ಯಾಕಮ್ಮ ರಿಸ್ಕು? ಅಕ್ಕಪಕ್ಕದೂರು, ನನ್ನ ಫ್ರೆಂಡ್ ಮನೆ, ಅವ್ರ ಮನೆ, ಇವ್ರ ಮನೆ ಏನಂದ್ರೆ ಹುಡ್ಕಕ್ಕೆ ಹೋಗ್ಬೇಡ. ಒಂದೇ ಕಿತ್ತ ಬಂದ್ಬಿಟ್ಟು ಇಲ್ಲೇ ನೀಯ ಇವ್ರ ಮನೆಗೆ ನೀಯ ಕೇಳ್ಬಿಡು. ಚಿಕ್ಕ ಅಂಕಲ್ ಮಗ ಏನಾದ್ರೂ ಮನೆಯಾಗಿಲ್ಲ ಅಂತ ಹೇಳಿದ್ರೆ ನಾನು ಇವನು ಓಡೋಗಿದ್ದೀವಿ ಅಂತಲೇ ನೀ ಅರ್ಥ. ಸರಿನಾ? ಕ್ಯಾರ ಕಿತ್ತೋಯ್ತವೆ ಪಿತ್ರಿ. ಬಾರೆ ಬಾ, ನಿನಗೆ ಮನೆಗೆ ಬಾ. ಪರ್ಕೆ ತಕ್ಕ ನೀ ಉಳಿಸ್ತೀನಿ. ಏನೇ ದೆಯ್ಯ ಹಿಡ್ಕೊಬಿಟ್ಟೈತೇನೆ ನಿಂಗೆ ದೆಯ್ಯ. ಬಾರೆ ಮನೆಗೆ 4 ಬಾರೆ ಹಾಕಿದ್ರೆ ಅವಾಗ ಗೊತ್ತಾಯ್ತದೆ. ಅಮ್ಮನ ಮುಂದೆ ನೀನಿಯ ಈ ಪಾಟಿ ಎದುರು ನಿಂತ್ಕೊಂಡು ಮಾತಾಡ್ತೀಯಲ್ಲ ನೀನು. ನೀನು ಎಂತ ಕಿತ್ತೋದು ಮನೆಯಾಳು ಇರಬೇಡ. ಇನ್ನು ಎಷ್ಟು ನೀನು ಒದ್ದು ಮೀರಿರ್ಬೇಡ ಹೇಳಿ ನೀನು. ಬಾ 4 ಪರ್ಕೆ ಏಟ್ ಹಾಕ್ಬಿಟ್ಟು 4 ಬಾರೆ ಇಟ್ಬಿಟ್ಟು ಮೂಲೆ ಕೂರಿಸ್ತೀನಿ ಬಾ ನಿನಗೆ. ಅಮ್ಮ ಬಾರೆ ಕಿತ್ತೋದಳೆ ಬಾ. ಐತು ಬಾ ಮನೆ ನಿಂಗೆ. ಲೋಪರು ಬೊಡ್ಡಿನ ತಕ ಬಂದು ಬಾ ಮನೆಗೆ ಬಾ. ಅಯ್ಯೋ ಇವಳ್ದೊಂದು ದೊಡ್ಡ ಕಾಟನಲ್ಲಪ್ಪ ನನಗಂತೂ. ಕರ್ಮ ಅಪ್ಪ. ನನ್ನ ಜೀವನದಾಗ ಯಾವತ್ತನ ಓಡೋದ್ರೆ ದಯವಿಟ್ಟು ಇಮ್ಯಾಜಿನೂ ಮಾಡ್ಕೋಬೇಡ. ನಾನು ಇವಳ ಜೊತೆ ಓಡೋದೆ ಅಂತ ಹೇಳ್ಬಿಟ್ಟು ಯಪ್ಪ ಊರಾಗಂತೂ ನನ್ನ ಮಾನ ಮರುವದಿ ಎಲ್ಲ 3 ಕಾಸು ಹರಾಜಾಗ ಹಾಕ್ಬಿಡೋಳು ಅಂತಂದ್ರೆ ಇವಳು ಇವ್ರ ಅಮ್ಮ ಸಾಕು ನನ್ನ ಮಾನ ಮರುವದಿ ಹರಾಜಾಕಕ್ಕೆ. ಬಿಡು ಮಗ, ಊರವ್ರು ಯಾರು ಏನನ್ನ ಅನ್ಕೊಳ್ಳಿ, ನನಗೆ ನಿನ್ನ ಮ್ಯಾಲೆ ನಂಬಿಕೆ ಐತಲ್ಲ ಅಷ್ಟು ಸಾಕು. ಸರಿ ನಡಿ ಒಳಗಡೆ. ಅಯ್ಯೋ ಊರಾಗ ಯಾರು ಓಡೋದ್ರೂ ಎಲ್ಲರಿಗೂ ನನ್ನ ಮಗನ ಮೇಲೆ ನೀ ಕಣ್ಣು. ಎಲ್ಲರ ದೃಷ್ಟಿನೂ ನನ್ನ ಮಗನ ಮೇಲೆ ನೀ ಐತೆ. ಸರಿ ನಡಿಲ್ಲ. ಆ ಪ್ಯಾಟೆ ಹುಡುಗಿ ಎಲ್ಲೋದ್ಲಲ್ಲ, ಅದು ಎಂಥದ್ದು ಜಾಗಿಂಗು ವಾಕಿಂಗು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಯ್ಯೋ ಬೆಳಗ್ಗೆನೇ ಎದ್ದೋಡಿಸ್ಬಿಟ್ಟು ಕರ್ಕೊಂಡೋಗ್ಬಿಟ್ಲು ಕಣಪ್ಪ. ಓಡಿಸಿ ಹಂಗೆ ಓಡಿಸ್ಬಿಟ್ಲು. ನನ್ನಂತೂ ಸುಸ್ತಾಗ್ಬಿಡ್ತು. ಅರ್ಧಕ್ಕೆ ಹೋಗ್ಬಿಟ್ಟು ನನ್ನ ಕೈಲಿ ಆಗಕ್ಕಿಲ್ಲ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟೆ. ಅವಳು ಓಡ್ತಾನೇ ಇದ್ಲು. ಅತ್ತಾಗ ಹಾಳಾಗಿ ಓಡ್ಕೊಂಡು ಹೋಗ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟೆ. ಸೋರೋಯ್ತು. ಏನಾರ ಒಸಿ ದುಡಿಮೆ ನೋಡ್ಕೊಳ್ಳಲ್ಲ. ಇವೆಲ್ಲ ಬಿಟ್ಬಿಟ್ಟು ನೀನು ನಂತರ ಆಗಕ್ಕೆ ಹೋಗ್ಬೇಡ. ನಂತರ ಅಲ್ಲಲ್ಲಿ ಟೋಪಿ ಆಗಕ್ಕೆ ಹೋಗ್ಬೇಡ. ಏನಾರ ಒಂದು ಜೀವನಕ್ಕೆ ಅಂತ ಹೇಳ್ಬಿಟ್ಟು ಒಂದು ಕ್ಯಾಮೆ ನೋಡ್ಕ. ಸರಿನಾ? ಅದು ಯಾವುದೋ ಬೆಂಗಳೂರ ಕೆಲಸ ಐತೆ ಅಂತ ಹೇಳ್ತಿದ್ರಲ್ಲ, ಹೋಗು. ಊರ್ ಜನದ ಕೊಂಡೆಲ್ಲ ನಿನ್ನ ಮೇಲೆ ಐತೆ. ಹತ್ಲಾಗ ದೂರನ ಇದ್ರೆ ಎಲ್ಲ ಮರಿತಾರೆ. ಸರಿ ಹೇಳಪ್ಪ, ನೋಡ್ತೀನಿ. ಸರಿ ಕಣಪ್ಪ, ಹೆಂಗೋ ನೀನು ದುಡಿಯಂಗಾಗ್ಬಿಟ್ಟು ಒಂದು ಒಳ್ಳೆ ಹುಡುಗಿನ ಮದುವೆ ಮಾಡ್ಕೊಂಡ್ಬಿಟ್ರೆ ನಂಗೆ ಅಷ್ಟೇ ಸಮಾಧಾನ ನೋಡ್ಲಾ. ಅಷ್ಟೇ. ಊರಾಗಿರ ಮಾತಾಡ್ತಾರಲ್ಲ ಜನಗಳು ಬಾಯೆಲ್ಲ ಮುಚ್ಚಿಸ್ಬಿಡ್ಬೇಕು ನೋಡು. ಸರಿನಪ್ಪ, ಆಯ್ತು.